ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇವೆ. ಲಷ್ಕರ್ ಮೊಹಲ್ಲಾದ ಶರೀಫ್ ಲಾಡ್ಜ್ನಲ್ಲಿ ಸಲೀಂ ವಾಸ ಮಾಡ್ತಾ ಇದ್ದ. ಬಲೂನ್ ಮಾರುವ ಎಲ್ಲರೂ ಕೂಡ ಅದೇ ಲಾಡ್ಜ್ನಲ್ಲಿ ಉಳ್ಕೊಳ್ತಾ ಇದ್ರು. ಸಿಲಿಂಡರ್ ಬ್ಲಾಸ್ಟ್ ಬೆನ್ನಲ್ಲೇ ಸಲೀಂ ಜೊತೆಗಿದ್ದವರು ಎಸ್ಕೇಪ್ ಆಗಿದ್ದಾರೆ. ಮೃತ ಸಲೀಂ ನಡೆಯ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಹೀಗಾಗಿ ತನಿಖೆಯನ್ನ ತೀವ್ರಗೊಳಿಸಲಾಗಿದೆ. ಶರೀಫ್ ಲಾಡ್ಜ್ನ ಮುಂಭಾಗ ಇನ್ನೂ ಕೂಡ 3 ಸೈಕಲ್ಗಳು ಹಾಗೆ ನಿಂತಿದ್ದಾವೆ. ಲಾಡ್ಜ್ನ ಸಿಸಿಟಿವಿ ದೃಶ್ಯಾವಳಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅದೇ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ದು ಬಲೂನ್ ಮಾರಾಟ ಮಾಡೋಕೆ ಬಂದಂತಹ ಎಲ್ಲರೂ ಕೂಡ ಲಷ್ಕರ್ ಮೊಹಲ್ಲಾದಲ್ಲಿರುವಂತಹ ಶರೀಫ್ ಲಾಡ್ಜ್ನಲ್ಲಿ ಈ ಒಂದು ಬಲೂನ್ ಮಾರಾಟ ಮಾಡೋಕೆ ಬಂದವರು ಎಲ್ಲರೂ ಕೂಡ ಉಳ್ಕೊಂಡಿದ್ರು. ಅದರಲ್ಲಿ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಯಾರು ಈತನ ರೂಮ್ನಲ್ಲಿದ್ರು, ಈತನ ಜೊತೆಗೆ ಇರ್ತಾ ಇದ್ರು ಬಲೂನ್ ಮಾರಾಟ ಮಾಡುವ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಆ ಉಳಿದಂಥವ್ರು ಯಾರಿದ್ರು ಅವರೆಲ್ಲರೂ ಕೂಡ ಪರಾರಿ ಆಗ್ಬಿಟ್ಟಿದ್ದಾರೆ, ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಆ ಲಾಡ್ಜ್ನ ಮುಂಭಾಗದಲ್ಲಿ ನಿಲ್ಲಿಸಿರುವಂತಹ ಸೈಕಲ್ನ ಗಮನಿಸ್ತಾ ಇದ್ದೀರಿ. ಅದೇ ಸೈಕಲ್ ಮೂಲಕ ಇವರು ಹೀಲಿಯಂ ಬಲೂನ್ಗಳನ್ನ ಮಾರಾಟ ಮಾಡೋಕೆ ಅಂತ ಹೇಳಿ ಹೋಗ್ತಾ ಇದ್ರು. ಈಗಲೂ ಸುಮಾರು 3 ಸೈಕಲ್ಗಳು ಆ ಶರೀಫ್ ಲಾಡ್ಜ್ ಮುಂಭಾಗದಲ್ಲಿ ನಿಂತಿದ್ದಾವೆ. ಅಲ್ಲಿಯೇ ಸೈಕಲ್ಗಳನ್ನ ಬಿಟ್ಟು ಪರಾರಿಯಾಗಿದ್ದಾರೆ. ಈ ಓಡ್ ಹೋಗಿದಾರಲ್ಲ, ಅವ್ರು ಓಡ್ ಹೋಗಿರುವಂತಹ ರೀತಿನೇ ಅನುಮಾನಕ್ಕೆ ಕಾರಣ ಆಗಿದೆ. ಈಗ ಏನೂ ಇಲ್ಲ, ಆ ಥರದ್ದು ಯಾವುದೇ ರೀತಿಯಾದಂತಹ ಅಕ್ರಮ ಇರಲಿಲ್ಲ ಅಂತಂದ್ರೆ ಓಡ್ ಹೋಗುವ ಪ್ರಶ್ನೆಯೇ ಇರಲಿಲ್ಲ. ತಮ್ಮ ಜೊತೆ ಬಂದವನು ಉತ್ತರ ಪ್ರದೇಶದಿಂದ, ಆತನಿಗೆ ಮಾಹಿತಿಯನ್ನ ಪೊಲೀಸರಿಗೆ ಕೊಡ್ತಾ ಇದ್ರು. ಯಾವುದೇ ರೀತಿಯಾದಂತಹ ಅನುಮಾನಗಳು ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ರು. ಬಟ್ ಹಾಗಾಗಿಲ್ಲ, ಓಡ್ ಹೋಗಿದ್ದಾರೆ. ಓಡ್ ಹೋಗಿರೋದ್ರಿಂದ ಅನುಮಾನ ದುಪ್ಪಟ್ಟಾಗಿದೆ.